ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಕರಾವಳಿ ಶೈಲಿಯ ಚಿಕನ್ ಸುಕ್ಕ. ಚಿಕನ್ ಸುಕ್ಕ ಕರಾವಳಿಯ ಒಂದು ಫೇಮಸ್ ಅಡಿಗೆ ಅಂತ ಹೇಳ್ಬೋದು. ಇವತ್ತು ನಾನು ಬಾಯ್ಲರ್ ಕೋಳಿಯನ್ನು ಯೂಸ್ ಮಾಡಿದ್ದರಿಂದಾಗಿ ಸ್ವಲ್ಪ ಗರಂ ಮಸಾಲೆ ಯೂಸ್ ಮಾಡ್ತೀನಿ. ಯೂಶ್ವಲಿ ನಾವು ಊರಿನ ಕೋಳಿಗೆ ಈ ಗರಂ ಮಸಾಲೆಯನ್ನು ಯೂಸೇ ಮಾಡೋದಿಲ್ಲ. ಹಾಗಾದರೆ ಯಾವ ರೀತಿಯಲ್ಲಿ ಮಾಡಿದ್ದೇನೆ ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಅಡಿಗೆ ಮನೆಗೆ ಹೋಗೋಣ. ನಮಸ್ತೆ ಮಿತ್ರರೇ, 1/2 kg ಚಿಕನ್ ಉಂಟು. ಇವತ್ತೊಂದು ಸಿಂಪಲಾದ ಕರಾವಳಿ ಶೈಲಿಯ ಚಿಕನ್ ಸುಕ್ಕ ಮಾಡೋಣ. ನೋಡಿ, ಸ್ವಲ್ಪ ಹಳದಿ ಪುಡಿಯನ್ನು ಹಾಕಿ ಚೆನ್ನಾಗಿ ತೊಳೆದ ಮೇಲೆ, ತುಂಬ ಸತಿ ತೊಳಿಬೇಕಂತ ಇಲ್ಲ, 1-2 ಸತಿ ತೊಳೆದ್ರೆ ಸಾಕು. ಆಮೇಲೆ ಹಳದಿಯನ್ನು ಹಾಕ್ಕೊಂಡು ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಸೊ ಇದನ್ನು ಮುಚ್ಚಿಕೊಂಡು ಪಕ್ಕಕ್ಕಿರಲಿ. ಈಗ ಇಲ್ಲಿ ನೋಡಿ, 8 ನಾನು ಉದ್ದ ಮೆಣಸು, ಅರ್ಧ kg 8 ಉದ್ದ ಮೆಣಸು, 4 ಗಿಡ್ಡ ಮೆಣಸು. ಇದು ಖಾರ ಹೆಚ್ಚು ಬೇಕಿದ್ದರೆ ಹೆಚ್ಚು ತಗೊಳ್ಳಿ, ನಿಮ್ಮದು ಇಷ್ಟ. ನಾನು ಇಷ್ಟೇ ಖಾರ ಮಾಡ್ಕೊಳ್ಳೋದು. ಇನ್ನು 1.5 ಚಮಚದಷ್ಟು ನಮಗೆ ಕೊತ್ತಂಬರಿ ಬೀಜ ಬೇಕು, 1 ಚಮಚದಷ್ಟು ಜೀರಾ, ಒಂದು ಅರ್ಧ ಚಮಚದಷ್ಟು ಕರಿ ಮೆಣಸು, 1 ಸಣ್ಣ ಕೆತ್ತೆ, ಮತ್ತು 2 ಸಣ್ಣದು ಲವಂಗ, 2 ಸಾಕು, ಹೆಚ್ಚು ಹಾಕ್ಕೊಳ್ಬೋದು, 1 ಹಾಕಿದರೆ ಸಹ ಸಾಕಾಗ್ತದೆ. ಮತ್ತು ಅರ್ಧ ಚಮಚದಷ್ಟು ಮೆಂತೆ ಬೇಕು ನಮಗೆ. ಇನ್ನೊಂದು 10 ಎಳೆಯಷ್ಟು ಬೆಳ್ಳುಳ್ಳಿ ಬೇಕು, 2 ನೀರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ, 1 ಸಣ್ಣ ಲಿಂಬೆ ಬೇಕು ನಮಗೆ, ಟೊಮ್ಯಾಟೊ 2 ಟೊಮ್ಯಾಟೊ ಇಟ್ಕೊಂಡಿದ್ದೇನೆ, 1 ಇಂಚಿನಷ್ಟು ಶುಂಠಿ ಇಟ್ಕೊಂಡಿದ್ದೇನೆ. ಇಲ್ಲಿ ಕರಿಬೇವಿನ ಸೊಪ್ಪು, 1 ಸ್ಲಿಟ್ ಮಾಡಿ ಇಟ್ಟುಕೊಂಡಂತಹ ಗ್ರೀನ್ ಚಿಲ್ಲಿ, ಇಲ್ಲಿ ಒಂದು ದೊಡ್ಡ ತೆಂಗಿನಕಾಯಿ, ಅರ್ಧ ತೆಂಗಿನಕಾಯಿ ಸಾಕು. ಇಷ್ಟನ್ನು ಈಗ ನಾವು ಕಸ್ಕಸ್ ಈಗ ಮೇನ್ ಬೇಕಿರುವಂತಹದ್ದು. ಮತ್ತು ಈ ಮಸಾಲೆ ಪದಾರ್ಥದಲ್ಲಿ ಹೆಚ್ಚು ಬೇರೆ ಬೇರೆ ಮಸಾಲೆ ಪದಾರ್ಥಗಳು ಬೇಡ. ನಾನು ಏಲಕ್ಕಿ ಎಲ್ಲ ಯೂಸ್ ಮಾಡ್ತಾಯಿಲ್ಲ, ಯಾಕೆ ಹೇಳಿದ್ರೆ ಖಾಲಿ ನಾನೊಂದು ಕೆತ್ತೆ ಮತ್ತು ಲವಂಗ ಯೂಸ್ ಮಾಡೋದು, ಮತ್ತು ಪೆಪ್ಪರ್ ಕಾರ್ನ್ಸ್. ಯಾಕೆ ಹೇಳಿದರೆ ತುಂಬ ಗರಂ ಮಸಾಲೆ ಹಾಕಿದರೆ ಅದು ಒಳ್ಳೆಯದಾಗೋದಿಲ್ಲ. ಬಟ್ ಇದು ಮೇಯ್ನಾಗಿ ಬೇಕಾಗ್ತದೆ. ಯಾವುದು ಹೇಳಿದರೆ ಈ ಕಸ್ಕಸ್ ಸ್ವಲ್ಪ ಬೇಕು. ಬೇಕಿದ್ರೆ 1/4 ಚಮಚದಷ್ಟು ಬಡೆ ಸೊಪ್ಪನ್ನು ಹಾಕಿದರೆ ಸ್ವಲ್ಪ ಪರಿಮಳ ಹೆಚ್ಚಾಗಿ ಬರ್ತದೆ. ಈಗ ಮೊದಲಿಗೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೇನೆ, ಕಬ್ಬಿಣದ ಬಾಣಲೆ. ಅದರಲ್ಲಿ ನಾನು 1 ಚಮಚದಷ್ಟು ತುಪ್ಪವನ್ನು ಹಾಕ್ಕೊಳ್ತಿದ್ದೇನೆ. ಈಗ ತುಪ್ಪದಲ್ಲಿ ಎಲ್ಲವನ್ನು ಸಹ ನಾನು ಫ್ರೈ ಮಾಡ್ಕೊಳ್ತಿದ್ದೇನೆ. ತುರಿಗೆ ಮೆಣಸು, ಮತ್ತು ಹೀಗೆ ಮೆಣಸೊಮ್ಮೆ ಫ್ರೈ ಹಾಕ್ಕೊಳ್ಳಿ. ಅದಾ ಉರಿಯಲ್ಲಿ ಮೆಣಸನ್ನು ಫ್ರೈ ಮಾಡ್ಕೊಳ್ಳೋಣ. ಮೆಣಸು ಸ್ವಲ್ಪ ಉಬ್ಬಿ ಬರುವಾಗ ನೋಡಿ, ಕೊತ್ತಂಬರಿ, ಜೀರಿಗೆ, ಮೆಂತೆಯಲ್ಲಿ ಅರ್ಧ ಚಮಚ ಮೆಂತೆಯಲ್ಲಿ 1/4 ಚಮಚದಷ್ಟು ಮೆಂತೆ ಮಾತ್ರ ಹಾಕ್ಕೊಳ್ತಿದ್ದೇನೆ. ಉಳಿದ ಮೆಂತೆ ಇಟ್ಟುಕೊಳ್ತಿದ್ದೇನೆ. ಮತ್ತು 1 ಸಣ್ಣ ತುಂಡು ಈ ಬೇ ಲೀಫ್ ಸಹ ತೆಗೆದುಕೊಂಡಿದ್ದೇನೆ ನಾನು. ಇಷ್ಟನ್ನು ಸಣ್ಣ ಉರಿಟ್ಕೊಂಡು ಚೂರು ಫ್ರೈ ಮಾಡ್ಕೊಳ್ಳೋಣ. ಇಷ್ಟಾಗುವಾಗ 1/4 ಚಮಚದಷ್ಟು ಬಡೆ ಸೊಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಬಡೆ ಸೊಪ್ಪಿನೊಟ್ಟಿಗೆ 1 ಬೇವಿನ ಸೊಪ್ಪಿನ ಎಳೆಯನ್ನು ಹಾಕ್ಕೊಳ್ತಿದ್ದೇನೆ. ಇದೆಲ್ಲ ತುಪ್ಪದಲ್ಲಿ ಫ್ರೈ ಆಗಬೇಕು, ಪರಿಮಳಯುಕ್ತವಾಗಿ ಬರ್ತದೆ. 1 ಚಮಚ ತುಪ್ಪ ಹಾಕಿದರೆ ಸಾಕು. ಈಗ ಕೊನೆಗೆ ನೋಡಿ, ಇದು ಪರಿಮಳ ಬರ್ತಾ ಇರುವಾಗ ಈ ಕಸ್ಕಸನ್ನು ಮಾತ್ರ ನಾವು 1 ಚಮಚ, ಇಷ್ಟೇ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು ಕೊನೆಗೆ ಇಲ್ಲಿ ಹಾಕಿ, ಇದು ಹೆಚ್ಚು ಫ್ರೈ ಆಗಲಿಕ್ಕೆ ಇಲ್ಲ, ಇದು ಕರಟಬಾರ್ದು. ಅದರಿಂದಾಗಿ ಸಣ್ಣ ಉರಿಯಲ್ಲಿ 1 ನಿಮಿಷದಲ್ಲಿ ಆಫ್ ಮಾಡ್ಕೊಳ್ಳೋದು. ಆಯಿತು, ಇದೀಗ ಮಸಾಲೆ ಇಲ್ಲಿಗೆ ಬಂತು, ರೆಡಿ ಆಯಿತು. ಈಗ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಇದನ್ನೀಗ ಇಲ್ಲಿ ಶಿಫ್ಟ್ ಮಾಡ್ಕೊಳ್ತಿದ್ದೇನೆ ನಾನು. ತಣ್ಣಗಾಗಿಟ್ಬಿಡೋಣ. ಇದರಲ್ಲಿ ಸ್ವಲ್ಪ ಇದ್ದರೆ ಸಹ ತೊಂದರೆ ಇಲ್ಲ. ಈಗ ಇದೇ ಬಾಣಲೆಯಲ್ಲಿ ನಾವು ಇದನ್ನು ಉರಿಸಿಕೊಂಡು ಸ್ವಲ್ಪ ನೀರುಳ್ಳಿಯನ್ನು ಫ್ರೈ ಮಾಡ್ಕೊಳ್ಳೋಣ. ನೀರುಳ್ಳಿ, ಸ್ವಲ್ಪ ತುಪ್ಪ ಹಾಕ್ಕೊಳ್ತಿದ್ದೇನೆ.
ಇನ್ನು ಇದರೊಟ್ಟಿಗೆ 4-5 ಬೆಳ್ಳುಳ್ಳಿ ಸಹ ಬೇಕು ನಮಗೆ. ಇಲ್ಲಿ 4 ಬೆಳ್ಳುಳ್ಳಿ ಹಾಕಿದರೆ ಸಾಕು. ಎಲ್ಲ ನೀರುಳ್ಳಿ ಹಾಕಲಿಲ್ಲ ನಾನು, ಇದರಲ್ಲಿ ಒಂದು ಅರ್ಧದಿಂದ ಮುಕ್ಕಾಲಷ್ಟು ನೀರುಳ್ಳಿಯನ್ನು ಮಾತ್ರ ಹಾಕ್ಕೊಂಡಿದ್ದೇನೆ. ಈ ಕರಿಬೇವಿನ ಸೊಪ್ಪು ಈ ಹೊತ್ತಿನಲ್ಲಿ ಹಾಕಿದರೆ ಸಹ ನಡೀತದೆ. ಸೊ ಬೆಳ್ಳುಳ್ಳಿ ಮತ್ತು ನೀರುಳ್ಳಿ ಕರಿಬೇವಿನ ಸೊಪ್ಪನ್ನು ಒಟ್ಟಿಗೆ ಮಾಡಿದರೆ ಸಾಕ್ತದೆ. ಈಗ ಇದು ಚೂರು ಫ್ರೈ ಆಗಬೇಕು. ಸೊ ಹದ ಉರಿಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನು ಶಿಫ್ಟ್ ಮಾಡ್ಕೊಳ್ತಿದ್ದೇನೆ ಇದರಲ್ಲಿ. ಇದೆಲ್ಲ ಹೀಗೆ ಪ್ರತ್ಯೇಕವಾಗಿ ನಾವು ಫ್ರೈ ಮಾಡಿದರೆ ಬಹಳ ಟೇಸ್ಟಿಯಾದ ಒಂದು ಸುಕ್ಕ ರೆಡಿಯಾಗಿದೆ. ಈಗ ಇದೇ ಇದರಲ್ಲಿ ತೆಂಗಿನ ತುರಿಯನ್ನು ಹಾಕ್ಕೊಳ್ತಿದ್ದೇನೆ. ಅರ್ಧ kgಗೆ ಇಷ್ಟೇ ತೆಂಗಿನ ತುರಿ ಸಾಕು. ಈ ತೆಂಗಿನ ತುರಿಯನ್ನು ಸ್ವಲ್ಪ ಒಳ್ಳೆ ಬಾಡಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಹಳದಿಯ ಪುಡಿ ಒಂದು ಹಾಕ್ಕೊಂಡು ಸ್ವಲ್ಪ ಹೀಗೆ ಫ್ರೈ ಮಾಡ್ಕೊಳ್ತಿದ್ದೇನೆ. ಚೂರು ಕಲರ್ ಚೇಂಜ್ ಆಗಲಿಕ್ಕಿಲ್ಲ, ಜಸ್ಟ್ ಅದರಲ್ಲಿರುವ ಒಂದು ತೇವಾಂಶ ಹೋಗಬೇಕು, ಮಾಯ್ಶ್ಚರ್ ಏನಿರ್ತದೆ ಚೂರು ಹೋಗಬೇಕಷ್ಟು ಸಾಕು. ಇಷ್ಟಾಗಿ ಇದನ್ನು ಆಫ್ ಮಾಡ್ಕೊಳ್ತಿದ್ದೇನೆ. ಇದು ಇದರ ಬಿಸಿಯಲ್ಲಿ ಏನು ಸ್ವಲ್ಪ ಬಾಡಿಕೊಳ್ತದೆ, ಸಾಕು. ಇದನ್ನು ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಇಲ್ಲಿ ಒಂದು ಮಣ್ಣಿನ ಪಾತ್ರೆನ ಇಟ್ಕೊಂಡಿದ್ದೇನೆ. ಇದಕ್ಕೀಗ ಒಂದು 2 ಚಮಚದಷ್ಟು ತುಪ್ಪ ಅಥವಾ ಎಣ್ಣೆ ಸಹ ಹಾಕ್ಕೊಳ್ಬೋದು, ಯಾವ ಸಹ ಆಗ್ತದೆ, ನಿಮಗೆ ಬೇಕಿದ್ದಷ್ಟು ಹಾಕ್ಕೊಂಡ್ರೆ ಆಯಿತು. ಒಂದು 2 ಚಮಚದ 2 ಚಮಚ, 1 ಚಮಚದ 1 ಚಮಚ. ಈಗ ಮೊದಲಿಗೆ ಈ ಮೆಂತೆ ಒಂದು 1/4 ಚಮಚದಷ್ಟು ಮೆಂತೆ ಹಾಕ್ಕೊಳ್ತಿದ್ದೇನೆ. ಇನ್ನು ಒಂದು ಸ್ವಲ್ಪ ಕರಿ ಲೀವ್ಸ್, ಒಂದು ಹೇಳಿದರೆ ಸ್ವಲ್ಪ ಹೇಳಿದರೆ ನಿಮಗೆ ಹೆಚ್ಚು ಬೇಕಿದ್ದರೆ ಹೆಚ್ಚು ಸಹ ಹಾಕಿದರೆ ಬಹಳ ಚೆನ್ನಾಗಿ ಬರ್ತದೆ. ಕರಿ ಲೀವ್ಸ್ ಆಯ್ತಲ್ಲ. ಇನ್ನು ಒಂದು ನೀರುಳ್ಳಿ, 3 ಬೆಳ್ಳುಳ್ಳಿ, ಇಷ್ಟನ್ನು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ತುಪ್ಪದಲ್ಲಿ, ತುಪ್ಪದ ಬದಲು ಎಣ್ಣೆ ಸಹ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ಸ್ವಲ್ಪ ಹೆಚ್ಚು ಬೇಕಿದ್ದರೆ ಎಣ್ಣೆ ಬೇಕಿದ್ದರೆ ಎಣ್ಣೆ ಸಹ ಸ್ವಲ್ಪ ಹಾಕ್ಕೊಳ್ಬೋದು. ತುಪ್ಪವೇ ಬೇಕೆಂತ ಇಲ್ಲ, ಸ್ವಲ್ಪ ತುಪ್ಪ ಸಹ ಹಾಕ್ಕೊಳ್ಬೋದು, ಎಣ್ಣೆ ಸಹ ಹಾಕ್ಕೊಳ್ಬೋದು. ಸೊ ಇದು ಒಳ್ಳೆ ಚೂರು ಫ್ರೈ ಹಾಕ್ಕೊಳ್ಳಿ. ವೀಕ್ಷಕರೇ ನೋಡಿ, ಇಲ್ಲಿದು ಗೋಲ್ಡನ್ ಬ್ರೌನ್ ಬರುವಾಗ ಆಯ್ತು ನೋಡಿ. ಈಗ ಇದಕ್ಕೆ ಟೊಮ್ಯಾಟೊನ ಹಾಕ್ಕೊಳ್ತಿದ್ದೇನೆ. 1 ಟೊಮೆಟೊ ಸಹ ಸಾಕಾಗ್ತದೆ. 1 ಟೊಮೆಟೊ, ನಾನು 1.5 ಟೊಮೆಟೊ ಯೂಸ್ ಮಾಡಿದ್ದೇನೆ. ಸಣ್ಣ ಟೊಮೆಟೊ ಸಣ್ಣದಾಗಿ ಹೆಚ್ಚಿಟ್ಟುಕೊಂಡು ಮಾಡಿದರೆ ಸಾಕ್ತದೆ. ಇನ್ನು ಸಣ್ಣದಾಗಿ ಹೆಚ್ಚಿಟ್ಟಂತಹ ಶುಂಠಿ, 1-2 ಗ್ರೀನ್ ಚಿಲ್ಲಿ. ಇನ್ನು ಏನಿಲ್ಲಿ ನಾವು ಮುಳುಗಿಸಿಟ್ಟುಕೊಂಡಿದ್ದೇವೆ, ಎಲ್ಲೋ ಹಾಕ್ಕೊಂಡು ಇಟ್ಕೊಂಡಿದ್ದೇವೆ, ಒಂದು ಇದನ್ನು ಇದರಲ್ಲಿ ಹಾಕೊಳ್ಳಿ. ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಬೇಕು, ಆಮೇಲೆ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಹೀಗೆ ತಿರುಗಿಸ್ಕೊಳ್ಳೋಣ. ಹೀಗೆ ಚೆನ್ನಾಗಿ ಈ ತುಪ್ಪದಲ್ಲಿ ಇದು ನಿಧಾನಕ್ಕೆ ತಿರುಗಿಸ್ಕೊಳ್ಬೇಕು. ಇನ್ನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ, ಏನು ನೀರು ಹಾಕ್ಕೊಳ್ಳಿಲ್ಲ ನಾನು, ಅದರಲ್ಲೇ ನೀರಿಗೆ ಬಿಡ್ತದೆ, ಹೀಗೆ ಮುಚ್ಚಿಟ್ಟುಕೊಂಡು ಬೇಯಿಸ್ಕೊಳ್ಳೋಣ. ವೀಕ್ಷಕರೇ ಇಲ್ಲಿ ನೋಡಿ, ಈಗ ಇದು ತಣ್ಣಗಾಗಿದೆ. ಈ ಎಲ್ಲ ಮಸಾಲೆಯನ್ನು ಇದರೊಟ್ಟಿಗೆ ಒಂದು ಸಣ್ಣ ಹುಳಿಯನ್ನು ಹಾಕ್ಕೊಳ್ತಿದ್ದೇನೆ. ಸಣ್ಣ ಗಾತ್ರದ ನೆಲ್ಲಿಕಾಯಿ ಗಾತ್ರ, ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಳಿ. ಇಷ್ಟನ್ನು ಈಗ ಒಂದು ನೀರೆಲ್ಲ ಹಾಕದೆ ಒಂದು ಸುರಿಗೆ ಒಂದು ಪೌಡರ್ ರೀತಿಯಲ್ಲಿ ಮಾಡುವ. ಇದಕ್ಕೆ ಚೂರು ಹಳದಿ ಪುಡಿ ಸಹ ಹಾಕೊಳ್ಳೋಣ. ಒಂದು ಪಿಂಚ್ ಆಫ್ ಹಳದಿ ಪುಡಿ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡಿ ತರ್ತೇನೆ. ಹುಳಿ ಒಂದು ಎಕ್ಸ್ಟ್ರಾ ಹಾಕ್ಕೊಂಡದ್ದು ನಾನು. ವೀಕ್ಷಕರೇ ಇಲ್ಲಿ ನೋಡಿ, ಇಷ್ಟು ಗ್ರೈಂಡ್ ಆಗುವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು
ಸ್ವಲ್ಪವೇ ಸ್ವಲ್ಪ, ತುಂಬ ಹಾಕ್ಕೊಳ್ಬಾರ್ದು. ಇನ್ನು ಸರಿ ಫೈನಾದ ಪೇಸ್ಟ್ ಮಾಡಿ ತರ್ತೇನೆ. ವೀಕ್ಷಕರೇ ನೋಡಿ, ಹೀಗೆ ಪೇಸ್ಟಾಗಿ ಬರಬೇಕು. ಈಗ ಈ ಪೇಸ್ಟನ್ನು ನಾವು ಇಲ್ಲಿ ಬೇಯ್ತಾ ಇರುವಂತಹ ಅದಕ್ಕೆ ಶಿಫ್ಟ್ ಮಾಡಿಕೊಡ್ತಿದ್ದೇನೆ. ಶಿಫ್ಟ್ ಮಾಡಿಕೊಂಡು ನೋಡಿ, ಅದರಲ್ಲೇ ನೀರು ಬಂದಿದೆ. ಕೋಳಿಗಳಲ್ಲಿ ಹಾಗೆ ಅದಷ್ಟಕ್ಕೆ ನೀರು ಬರ್ತದೆ. ಇದನ್ನೆಲ್ಲ ಒಂದು ಸಲಕ್ಕೆ ಹಾಕ್ಕೊಂಡು ಇದನ್ನು ಸ್ವಲ್ಪ ತಿರುಗಿಸಿಕೊಂಡು ಒಂದು ಅರ್ಧ ಲಿಂಬೆ ಹುಳಿಯನ್ನು ಈಗಲೇ ಹಿಂಡಿಕೊಳ್ಳೋಣ. ನಾವು ಸ್ವಲ್ಪ ಹುಳಿ ಹಾಕ್ಕೊಂಡದಲ್ಲ, ಅದರಿಂದಾಗಿ ಅರ್ಧ ಲಿಂಬೆ ಹುಳಿಯನ್ನು ಇದರಲ್ಲಿ ಹಿಂಡಿಕೊಂಡು, ಅರ್ಧವೇ ಸಾಕು, ಇಷ್ಟನ್ನು ಹಿಂಡಿ ಆಲ್ರೆಡಿ ಹುಳಿ ಹಾಕಿದ್ದೇವೆ ನಾವು. ಸೊ ಇದನ್ನು ಒಮ್ಮೆ ತಿರುಗಿಸಿಕೊಂಡು ಇನ್ನು ಹದಾ ಉರಿಯಲ್ಲಿ ಇದನ್ನು ಬೇಯಲಿಕ್ಕೆ ಬಿಡುವಾಗ ಇಲ್ಲಿ ಇದೇ ಒಂದು ಮಿಕ್ಸಿಯಲ್ಲಿ ಈ ಸ್ವಲ್ಪ ರೋಸ್ಟ್ ಫ್ರೈ ಮಾಡಿದಂತಹ ಈ ಒಂದು ತೆಂಗಿನ ತುರಿಯನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಒಂದು ಪಿಂಚ್ ಆಫ್ ಬಡೆಸೊಪ್ಪು, ಒಂದು ಪಿಂಚ್ ಬಡೆಸೊಪ್ಪು ಹಾಕ್ಕೊಳ್ತಿದ್ದೇನೆ ನಾನು ಅದಕ್ಕೆ. ಇನ್ನು ಒಂದೇ ಒಂದು ಬೆಳ್ಳುಳ್ಳಿ ಸಾಕು. ಒಂದು ವೇಳೆ 1 kg ಮಾಡುವಾಗ ನೀವು ಒಂದು ಸ್ವಲ್ಪ 1/4 ಸ್ಪೂನ್ನಷ್ಟು ಬಡೆಸೊಪ್ಪು ಮತ್ತು 2-3 ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಈಗ ಇದನ್ನು ಒಂದು ಸುತ್ತು ತೆಗೆದು ತರ್ತೇನೆ. ಇಲ್ಲಿ ನೋಡಿ, ಈ ರೀತಿಯಾಗಿ ಒಂದು ಸುತ್ತು ಸುತ್ತಿದರೆ ಸಾಕು. ಇಲ್ಲಿಗೆ ಬೇಯ್ತು. ಇಲ್ಲಿ ಮೊದಲಿಗೆ ನಾವೇನು ಮಾಡಬೇಕು ಹೇಳಿದರೆ, ಒಮ್ಮೆ ಉಪ್ಪನ್ನು ಚೆಕ್ ಮಾಡಿಕೊಡ್ಬೇಕು. ನೋಡಿ, ಹೆಚ್ಚು ನೀರೇನು ನಾವು ಹಾಕ್ಕೊಳ್ಳಿಲ್ಲ. ನೋಡಿ, ಒಳ್ಳೆ ಇದರಲ್ಲಿ ಎಳೆದುಕೊಂಡಿದೆ. ನೋಡಿ ಹೇಗೆ ಬಂದಿದೆ ನೋಡಿ. ಇದನ್ನೇ ತಿನ್ಬೋದು, ತೆಂಗಿನಕಾಯಿ ಹಾಕದೆ ಸಹ. ಪರಿಮಳ ಅಂತೂ ಅದ್ಭುತವಾಗಿ ಉಂಟು. ಈಗ ಇಲ್ಲಿ ಉಪ್ಪು ಸರಿ ಉಂಟಾ ಅಂತ ನೋಡ್ಕೊಳ್ಳೋಣ. ಸ್ವಲ್ಪ ಚಪ್ಪೆ ಉಂಟು, ಸ್ವಲ್ಪ ಉಪ್ಪನ್ನು ನಾನು ಈಗ ಹಾಕ್ಕೊಂಡು ಅದನ್ನು ಚೂರು ತಿರುಗಿಸ್ಕೊಳ್ತೇನೆ. ನೋಡಿ, ಹೀಗೆ ಡ್ರೈ ಬರಬೇಕು. ಅದಕ್ಕೋಸ್ಕರ ನಾವು ತುಂಬ ನೀರನ್ನು ಹಾಕ್ಕೊಳ್ಳಿಲ್ಲ. ಇದು ಕರಾವಳಿ ಶೈಲಿಯಲ್ಲಿ ಇದು ಪುಳಿ ಮುಂಚೆ ಹಾಗೆ ಆಯಿತು. ಈಗ ನಾನು ಇದಕ್ಕೆ ಶಿಫ್ಟ್ ಮಾಡಿಕೊಳ್ತಿದ್ದೇನೆ. ನಿಮಗೆ ಸ್ವಲ್ಪ ನೀರಲ್ಲಿ ಬೇಕಿದ್ದರೆ ಈ ಒಂದು ಮಿಕ್ಸಿ ತೊಳೆದ ನೀರನ್ನು ನಾವು ಹಾಕ್ಕೊಳ್ಬೋದು. ಇಲ್ಲದಿದ್ದರೆ ಒಳ್ಳೆ ಸುಕ್ಕವೇ ಬೇಕಂತ ಇದ್ದರೆ ನಾವು ಏನು ನೀರನ್ನು ಹಾಕ್ಕೊಳ್ಳಿಕ್ಕಿಲ್ಲ. ಈಗ ಇದನ್ನು ನಿಧಾನಕ್ಕೆ ಈ ಕೋಳಿ ಹುಡಿಯಾಗದ ಹಾಗೆ ನಾವು ಇದನ್ನು ಹೀಗೆ ತಿರುಗಿಸ್ಕೊಳ್ಬೇಕು. ಹದಾ ಉರಿ ಇಟ್ಟುಕೊಳ್ಳಿ. ಹದಾ ಉರಿಯಲ್ಲಿ ಇಟ್ಟುಕೊಂಡು ನೋಡಿ, ಕರಾವಳಿ ಶೈಲಿಯ ಕೋಳಿಯ ಸುಕ್ಕ. ಅದು ಸಹ ಬಾಯ್ಲರ್ ಕೋಳಿದಿದು. ಅದು ಸಹ ಕಟ್ಟದ ಕೋಳಿ ಎಲ್ಲ ಆದರೆ, ಊರಿನ ಕೋಳಿ ಆದರೆ ಅದು ಇದೇ ರೀತಿಯಾಗಿ ಮಾಡ್ಕೊಳ್ಬೋದು ನೀವು ಮಸಾಲೆ ಸುಕ್ಕಕ್ಕೆ. ಬಟ್ ಅದರದ್ದು ರುಚಿಯೇ ಬೇರೆ ಇರ್ತದೆ ನೋಡಿ. ಆಯಿತು, ಇದನ್ನೀಗ ಮುಚ್ಚಿ ಒಂದು ಸಣ್ಣ ಉರಿಯಲ್ಲಿ 2-3 ನಿಮಿಷಗಳ ಕಾಲ ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಬಾಯನ್ನು ತೆಗೆಯುವಾಗ ಏನು ಘಮ ಬರ್ತಾ ಉಂಟು. ಆಯಿತು, ಸ್ವಲ್ಪ ನಿಧಾನಕ್ಕೆ ಹೀಗೆ ತಿರುಗಿಸಿದ್ರೆ ಆಯಿತು. ರುಚಿಯಾದ ಕೋಳಿ ಸುಕ್ಕ ರೆಡಿ ಆಯಿತು. ಆಫ್ ಮಾಡಿಕೊಳ್ತಿದ್ದೇನೆ. ಈಗ ಮೇಲಿನಿಂದ 1 ಸ್ಪೂನ್ನಷ್ಟು ತುಪ್ಪವನ್ನು, ಇದು ಆಪ್ಷನಲ್, ಬೇಕಿದ್ದರೆ ಮಾತ್ರ ಹಾಕೊಳ್ಬೋದು. ಈ ಊರಿನ ಕೋಳಿ ಮಾಡುವಾಗ ಈ ಗರಂ ಮಸಾಲೆ ಯಾವ ಸಹ ಹಾಕ್ಕೊಳ್ಬಾರ್ದು. ಯಾಕೆ ಹೇಳಿದರೆ ಗರಂ ಮಸಾಲೆ ಹಾಕಲಿಕ್ಕೆ ಇಲ್ಲ. ಬಟ್ ಈ ಬಾಯ್ಲರ್ ಕೋಳಿ ಮಾಡುವಾಗ ಮಾತ್ರ ಸ್ವಲ್ಪ ಗರಂ ಮಸಾಲೆ ಹಾಕದಿದ್ದರೆ ಆ ಕೋಳಿಯ ಒಂದು ಟೇಸ್ಟ್ ನಮಗೆ ಬರೋದಿಲ್ಲ. ಹಾಗಾಗಿ ನೋಡಿ, ಆಯಿತು, ಆಫ್ ಮಾಡ್ಕೊಂಡಿದ್ದೇನೆ. ಈಗ ಇದನ್ನು ಸರ್ವ್ ಮಾಡೋಣ. ಹೀಗೆ ಬಂತು ನೋಡಿ. ಇನ್ನೂ ಸಹ ಡ್ರೈ ಬೇಕಿದ್ದರೆ ಡ್ರೈ ಮಾಡ್ಕೊಳ್ಬೋದು. ಬಟ್ ನಮಗಿಷ್ಟು ಸಾಕು. ನನಗೆ ರುಚಿಯಾದ ಕರಾವಳಿ ಶೈಲಿಯ ಕೋಳಿಯ ಸುಕ್ಕ ರೆಡಿ ಆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಲ್ಲಿ ಒಂದು ಸಿಂಪಲ್ ವೇ. ಈಗ ನಮಗೆ ಏನು ಮಸಾಲ ಪೌಡರ್ಗಳು ಮಾರ್ಕೆಟಲ್ಲಿ ಎಷ್ಟು ದೊರಕ್ತದೆ, ಆದರೆ ನಾವೇ ಮಾಡಿದ ಮಸಾಲೆಯಿಂದ ಮಾಡಿದರೆ ಅದು ಆರೋಗ್ಯದಾಯಕ ಸಹ ಹಾಗೂ ರುಚಿಕರ ಸಹ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.